ಓಂ ಜಗನ್ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಭಗವಂತನ ಆಶ್ರಯದಲ್ಲಿದ್ದೀವಿ. ಜಗತ್ಸರ್ವಂ ಭಗವಂತನ ಒಂದು ಅಧೀನ ಇರತಕ್ಕಂಥದ್ದು, ದೈವಾಧೀನಂ. ಜಗತ್ಸರ್ವಂ ದೈವಾಧೀನಂ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಪೂಜೆಯಿಂದ, ನಂಬಿಕೆಯಿಂದ, ಹೋಮ ಯಜ್ಞ ಹವನಗಳಿಂದ ನಾವು ಆ ಭಗವಂತನನ್ನು ಒಲಿಸ್ಕೊಂಡು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಒಂದು ವಿಶೇಷವಾಗಿ ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ನಿದರ್ಶನ ಕೂಡ ನಮ್ಮಲ್ಲಿದೆ. ಅದಕ್ಕೆ ಇತಿಹಾಸ ಪುರಾವೆಗಳು ಕೂಡ ಇದೆ. ಹಾಗೆಯೇ ಇವತ್ತು ದಿವಸ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ರಿಗೂ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ, ಸ್ನಾನ ಮಾಡಿ ಪೂಜೆ ಮಾಡಬೇಕಾ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತೆ. ಸಾಕಷ್ಟು ಜನರಿಗೆ ಇದರ ಒಂದು ಏನು ಗೊಂದಲ ಕೂಡ ಇರ್ತಕ್ಕಂಥದ್ದು. ಕೆಲವರು ನಾವು ಮುಖ ತೊಳ್ಕೊಂಡು ಪೂಜೆ ಮಾಡ್ತೀವಿ, ಕೆಲವರು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ. ಸ್ನಾನದಲ್ಲಿ ಎರಡು ವಿಧ ಇರುತ್ತೆ, ಒಂದು ಮೈ ಸ್ನಾನ, ಒಂದು ತಲೆ ಸ್ನಾನ ಅಂತಿರುತ್ತೆ. ಒಟ್ಟಾರೆ ಸ್ನಾನ ಮಾಡಿ ನಾವು ಪೂಜೆ ಮಾಡಬೇಕಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಈ ಶರೀರ ಮಲಿನಗಳಿಂದ ಕೂಡಿರ್ತಕ್ಕಂಥ, ನಮ್ಮ ಶರೀರದಲ್ಲಿರ್ತಕ್ಕಂಥ ಮಲಿನಗಳು ದೂರ ಆಗೋಕ್ಕೆ, ಪಂಚೇಂದ್ರಿಯಗಳು ಕೂಡ ಜಾಗೃತ ಆಗೋದಕ್ಕೆ, ಪಂಚೇಂದ್ರಿಯಗಳು ಶುಭ್ರ ಆಗೋದಕ್ಕೆ, ಪಂಚೇಂದ್ರಿಯಗಳು ಶುದ್ಧಿ ಆಗೋದಕ್ಕೆ ನಾವು ಸ್ನಾನ ಮಾಡಲೇಬೇಕು. ದೇಹದಲ್ಲಿ ಏನಂದರೆ ಸ್ನಾನ ಮಾಡಿದಾಗ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಧನಾತ್ಮಕ ಶಕ್ತಿಗಳು ಕೂಡ ನಮ್ಮಲ್ಲಿ ಆವರಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸ್ನಾನ ಅಂತಕ್ಕಂಥದ್ದು ಶುಚಿ, ಶುಭ್ರತೆ, ಪವಿತ್ರತೆಗೆ ಒಂದು ಪ್ರತೀಕ ಅಂತೂ ಕೂಡ ಹೇಳ್ತೀವಿ. ನಾವು ಉತ್ತರ ಕರ್ನಾಟಕ ಅಥವಾ ಬೇರೆ ಕಡೆ ಹೋದಾಗ ಜಳಕ ಅಂತೀವಿ, ಜಳಕ ಅಂತ ಹೇಳಿ ಕರೀತಾರೆ. ಸ್ನಾನಕ್ಕೆ ನಾವು ಜಳಕ ಅಂತೂ ಕೂಡ ಕರಿತೀವಿ. ಸ್ನಾನಕ್ಕೂ ಪ್ರಾರ್ಥನೆಗೂ ಏನು ಸಂಬಂಧ? ಸ್ನಾನಕ್ಕೂ ಪ್ರಾರ್ಥನೆಗೂ, ಸ್ನಾನಕ್ಕೂ ಪೂಜೆಗೂ ಏನು ಸಂಬಂಧ ಅಂತ ಹೇಳಿದಾಗ, ನಾವು ಪೂಜೆಗೆ ಕುಳಿತಂಥ ಸಂದರ್ಭದಲ್ಲಿ ಅಥವಾ ನಿಂತು ಪೂಜೆ ಮಾಡ್ತೀವಿ, ಕುಳಿತು ಪೂಜೆ ಮಾಡ್ತೀವಿ, ಅವರವರ ಒಂದು ಆ ಮನೆಗಳಿಗೆ ಸಂಬಂಧಿಸಿದಂತಹ ಅವರವರ ಪದ್ಧತಿಗೆ ಅನುಸಾರವಾಗಿ ಪೂಜೆ ಮಾಡೋಕ್ಕೆ ಹೋದಾಗ ಎಷ್ಟೋ ಮಂದಿ ನಮ್ಮ ರೈತಾಪಿ ವರ್ಗದಲ್ಲಿರ್ಬೋದು, ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಚೆನ್ನಾಗಿ ವಿಭೂತಿ ಹಚ್ಚಿಬಿಟ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಆದರೆ ನಾವು ತಕ್ಷಣ ಕುಳಿತು ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡೋಕ್ಕೆ ಹೋದಾಗ ನಾವು ತಲೆಯ ಸ್ನಾನ ಅಥವಾ ದೇಹದ ಸ್ನಾನವನ್ನು ಮಾಡಿದ್ದೇ ಆದರೆ ಶುಭ ಆಗುತ್ತೆ. ಯಾಕೆಂದರೆ ಈ ದೇಹದಲ್ಲಿ ಧನಾತ್ಮಕ ಶಕ್ತಿಗಳು ಆವರಿಸ್ಕೊಳ್ಳುತ್ತೆ. ನಮಗೆಲ್ರಿಗೂ ಗೊತ್ತು, ನಮ್ಮ ತಲೆಯ ಕೂದಲಿನಲ್ಲಿ ಪಾಪದ ಹೊರೆಗಳು ಅಥವಾ ಪಾಪ ಬಂದು ತಲೆಯ ಕೂದಿನಲ್ಲಿ ಸೇರ್ಕೊಂಡಿರುತ್ತೆ. ಅದಕ್ಕಾಗಿಯೇ ನಾವು ಎಷ್ಟೋ ಸರಿ ಮುಡಿಯನ್ನು ಕೂಡ ಕೊಡ್ತಾ ಇರ್ತೀವಿ. ಆ ತಲೆಯಲ್ಲಿರ್ತಕ್ಕಂಥ ಒಂದು ಪಾಪದ ಕೊಡ ಅಥವಾ ಪಾಪಗಳು ಆ ಹೊರಗಡೆ ಹೋಗಬೇಕು ಅಂದರೆ ಸ್ನಾನ ಮಾಡಿದಾಗ ಅದರಿಂದ ಕೂಡ ಶುದ್ಧಿ ಆಗ್ತಕ್ಕಂಥದ್ದು. ಮಾನವನ ಪಾಪಗಳು ಶಿರಸ್ಸಿನಲ್ಲಿ ಇರ್ತವೆ. ಸುಮ್ಮನೆ ಏನೋ ಒಂದು 10 ಚೆಂಬು ನೀರು ಚಿಮುಕ್ಸ್ಕೊಂಡ್ಬಿಟ್ಟು ಬಂದರೆ ಅದಾಗೋದಿಲ್ಲ. ಶುದ್ಧವಾಗಿ ಸ್ನಾನವನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೆ ನೋಡಿ, ಎಷ್ಟೋ ಜನ ಸನ್ಯಾಸಿಗಳು ತಲೆಯನ್ನು ಬೋಳಿಸ್ಕೊಂಡಿರ್ತಾರೆ. ಅವರು ತಲೆಯನ್ನು ಬೋಳಿಸ್ಕೊಂಡೋದು ಯಾಕೆಂದರೆ ಆ ಪಾಪಗಳು, ಆ ಕೂದಲಿದ್ರೆ ಅಲ್ವಾ ಪಾಪ ಬರೋದು. ಹಾಗೆ ಬೇಡವೇ ಬೇಡ ಅಂತಕ್ಕಂಥದ್ದು. ಶಿರಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ನಾವು ಕರಿತೀವಿ. ದೈವ ಪೂಜೆಗೆ ನಾವು ಅಲಂಕಾರ ಮುಖ್ಯ ಅಲ್ಲ, ಸುಮ್ಮನೆ ಅಲಂಕಾರ ಮಾಡ್ಕೊಳ್ಳೋದು ಮುಖ್ಯ ಕೂಡ ಅಲ್ಲ. ಹೂವು, ಅಗರಬತ್ತಿ, ಏನೇನೋ ವಸ್ತುಗಳು ಇಟ್ಕೊಳ್ಳೋದು ಅವರವ್ರ ಭಾವನೆಗೆ ಇಟ್ಕೋಬೋದು, ಅದು ಇಟ್ಕೋಬೇಕು ಅಂತ ಏನೂ ಇಲ್ಲ. ಮಾನಸಿಕ ಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ನಾವು ಕೊಡ್ತೀವಿ. ಅದಕ್ಕೆ ನಾವು ಹೇಳ್ತಾರೆ, ಆತ್ಮಶುದ್ಧಿ ಇಲ್ಲದ ಆಚಾರವೇಕೆ, ಆತ್ಮಶುದ್ಧಿ ಇಲ್ಲದ ಆಚಾರವೇಕೆ, ಭಾಂಡ ಶುದ್ಧಿ ಇಲ್ಲದ ಪಾಕವೇಕೆ ಅಂತಕ್ಕಂಥದ್ದನ್ನು ಕೂಡ ನಾವು ಎಷ್ಟೋ ಸರಿ ಕೇಳಿದ್ದೀವಿ, ಒಂದು ಗಾದೆಯನ್ನು ಕೇಳಿದ್ದೀವಿ. ಹಾಗಾಗಿ ಸ್ನಾನ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಕುಳಿತು ಪ್ರಾರ್ಥನೆ ಮಾಡೋಕ್ಕೂ ಕೂಡ ಅನುವಾಗಿರುತ್ತೆ. ಇನ್ನು ಮುಖ ತಗೊಂಡು ಅಥವಾ ತಕ್ಷಣವೇ ನಮಸ್ಕಾರ ಹಾಕಿ ಹೋಗೋ ಪದ್ಧತಿ ಕೂಡ ನಮ್ಮಲ್ಲಿದೆ. ಅದಕ್ಕೂ ಕೂಡ ಪ್ರಾಶಸ್ತ್ಯ ಕೊಡ್ತಾ ಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಇದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.